ಅದ ರೀ, ಅಂದ್ರೆ ವರ್ಷಕ್ಕೆ 12% ಅದ, 15% ಅದ, 14 ಅದ, 13 ಅಂತ ಹೇಳೋದಷ್ಟ ಅದರ ಹಿಡನ್ ಅಜೆಂಡಾ ಅಂತೀವಿ ನಾವು. ಹಿಡನ್ ಒಂದು ಏನಪ್ಪ ವಸೂಲಿ ಅದು ಬೇರೆ. ಹೀಗಾಗಿ ಇವತ್ತು ಜನಸಾಮಾನ್ಯರು ಈ ಮೈಕ್ರೋ ಫೈನಾನ್ಸ್ಗಳ ಒಂದು ಹಾವಳಿಯಿಂದಾಗಿ ಒದ್ದಾಡೋದಷ್ಟೇ ಅಲ್ಲ, ಬದುಕೋದು ಹೆಂಗೆ ಅನ್ನುವಂಥ ಪರಿಸ್ಥಿತಿ. ಕೆಲವೊಮ್ಮೆ ನಾವು ಈಗ ಅಂಥದ್ದು ವರದಿಗಳನ್ನು ಮಾಡಿದ್ದದ. ಕೆಲವೊಂದಿಷ್ಟು ಮನೆಗಳಿಗೆ ದುಡ್ಡು ಸಾಲ ಕೊಡೋದು, ಅವ್ರಿಗೇನೋ ವ್ಯವಹಾರಕ್ಕಂತ ಮತ್ತದವು ಅಂತೇಳಿ ಆಳ್ತರ ಕೊಡದಿದ್ದಾಗ ಮನೆ ಕಿಲಿ ಹಾಕಿ ಹೊರಗೆ ಹಾಕುವಂಥದ್ದು, ಮನೆ ತೆಗೆದುಕೊಳ್ಳುವಂಥದ್ದು 1, 2 ಎಲ್ಲ ದಾಖಲೆಗಳೆಲ್ಲ ಆ ರೀತಿಯಲ್ಲೇ ಈಗಾಗಲೇ ತಹಸೀಲ್ದಾರ್ ಕಡೆನೂ ತಹಸೀಲ್ದಾರು ಆಯಿತು, ಸರ್ಕಾರ ಆಯಿತು, ಸಾಕಷ್ಟು ತಮ್ಮದೇ ಸುಗ್ರೀವಾಜ್ಞೆ ಹೊರಡಿಸಿ ಮಾಡಿ ಈ ಕಿರುಕುಳ ಕೊಡೋದು ತೊಂದರೆ ಕೊಡೋರಿಗೆ ಅವರನ್ನು ಬಂಧಿಸಬೇಕು ಅಥವಾ ಅವರಿಗೆ ಶಿಕ್ಷಿಸಬೇಕು ಅನ್ನೋಂಥ ಎಲ್ಲ ಇದ್ದರೂ ಸಹಿತ ಅದಾಗ್ತಾ ಇಲ್ಲ. ಆದರೂ ಈ ಕಿರುಕುಳ ಅಲ್ಲಿದ್ರೆ ನಾವು ಕೇಳ್ತಾ ಇದ್ವಿ. ಅದನ್ನು ಪೊಲೀಸ್ ವರಿಷ್ಠಾಧಿಕಾರಿ ಆಗಿರ್ಬೋದು, ಮತ್ತರ ಕಡೆ ಆಗಿರ್ಬೋದು, ಎಲ್ಲ ಹೋಗಿ ಕಂಪ್ಲೇಂಟು ಕೊಟ್ಟಂಥವ್ರು ಇದ್ದಾರೆ. ಕೆಲವೊಮ್ಮೆ ಕಂಪ್ಲೇಂಟ್ ಕೊಟ್ಟರು ಸಹಿತ ಅವು ಕಾರ್ಯರೂಪಕ್ಕೆ ಬರಲಾರ್ದ. ಮತ್ತು ಅದೇ ಕಾರಣ ನಾವು ಗಮನಿಸ್ಬೇಕಾಯ್ತೇನಪ್ಪ ಅಂದ್ರೆ ಅವ್ರ ಕಡೆ ದುಡ್ಡು ತೊಗೊಂಡಿದ್ದು ಕನ್ನಡ ಇರ್ತದೆ ಅಂದಾಗ ಅವರು ವಾಪಸ್ ಕೇಳೋದು ಸರಳ ಇರ್ತದೆ. ಅವರ ಕಾನೂನು ಪ್ರಕಾರ ಏನು ಬೇಕಾಗಿದೆ ಅಷ್ಟು ತೊಗೊಂಡಿರ್ತಾರೆ. ಉಳಿದು ಇವ್ರು ಹೇಳ್ತಾರೆ ಅಷ್ಟೇ ಬಾಯಿ ಮಾತಿಂದ ಸಾಲ ತೆಗೆದುಕೊಂಡವ್ರು ಇಲ್ಲ ಅಷ್ಟು ಪರ್ಸೆಂಟೇಜ್ ಇಷ್ಟು ಪರ್ಸೆಂಟೇಜ್ ಇರ್ತಾರೆ. ಅವ್ರು ರೆಕಾರ್ಡ್ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಇವತ್ತಿನ ಯಾವುದೂ ಸೇರಿಸಲಾರದ ಕೇವಲ ನಾವು ಸಾಲ ಕೊಟ್ಟಿವಿ ಅದು ಇಂಟ್ರೆಸ್ಟ್ ಎಷ್ಟಪ್ಪ ಅಂತ ಹೇಳುವಂಥ ಕೆಲಸ ಮಾಡ್ತಿದ್ದಾರೆ. ಆಗ ತೆಕ್ಕಾಳು ಶುರು ಆಗ್ತಾವೆ. ನೀವು ಇಷ್ಟು ನಾವು ಇಷ್ಟು ತುಂಬಿದ್ದೀರಿ, ನೀವು ಇಷ್ಟೇ ಹೇಳ್ತೀರಿ, ಹೀಗೆ ಶುರು ಆಗ್ತಾವೆ. ನಾವು ಹೆಚ್ಚು ಮುಟ್ಟಿಸಿದ್ರಿ ಅಂತ ಕೆಲವೊಬ್ರು ಅಂತಾರೆ. ಇನ್ನು ಕೆಲವೊಬ್ರು ಉಳಿತಾಯ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಸತ್ಯಗಳು ಸುಳ್ಳು ಅಂತಲ್ಲ. ಯಾಕಂದ್ರೆ ದುಡ್ಡು ತೊಗೊಳ್ಳೋ ಮುಂದೆ ಮನುಷ್ಯಕ್ಕೆ ಸಹಜ ಇರ್ತದೆ, ಏನೋ ಗೆಲ್ತೀನಿ, ಮಾಡ್ತೀನಿ, ಸಾಧಿಸ್ತೀನಿ, ಮುಟ್ಟಿಸ್ತೀನಿ ಅನ್ನೋಂಥ ಒಂದು ಹುಂಬು ಥರ ಇರ್ತದೆ. ಆದರೆ ನಂತರ ದಿನ ಹೋದಾಗ ಅವೆಲ್ಲನೂ ಎಷ್ಟು ಕಠೋರ ಆಗ್ತಾವಪ್ಪ ಅಂತಂದ್ರೆ ಇದೆಲ್ಲ ಸಾಧ್ಯದನ ಅನ್ನುವಂಥ ಮಾತು. ಯಾಕಂತಂದ್ರೆ ಸಹಜವಾಗಿ ಇವತ್ತು ನಾವು ಇವೆಲ್ಲ ಘಟನೆಗಳು ನೋಡಿದಾಗ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಸಿಂಪಲ್ಲಾಗಿ ಹೇಳುವಂಥದ್ದು ಉದ್ಯೋಗಗಳಿಲ್ಲದ್ದು, ಉದ್ಯೋಗ ಸೃಷ್ಟಿ ಮಾಡಬೇಕಾದಂತಹ ನಮ್ಮ ಸರ್ಕಾರಗಳು ಆ ದೇಶದಲ್ಲಿ ಹೆಜ್ಜೆ ಇಡದೇ ಹೋಗಿದ್ದು ಅಂತ. ಅದರಲ್ಲೂ ವಿಶೇಷವಾಗಿ ಸಾಲ ತೆಗೆದುಕೊಳ್ಳುವಂಥ ಪ್ರಮೇಯ ಯಾಕಪ್ಪ ಅಂದ್ರೆ ಉದ್ಯೋಗ ಇದಕ್ಕಾಗಿ ಬರ್ತದೆ. ಉದ್ಯೋಗ ಸೃಷ್ಟಿ ಇದಕ್ಕಾಗಿ ಹಲವು ಸಲ ಚರ್ಚೆ ಮಾಡಬೇಕಾಗಿದೆ. ಅದನ್ನು ನಮ್ಮಲ್ಲೂ ಮಾಡಿದ್ದದ ಇಲ್ಲ ಅಂತಲ್ಲ. ಉದ್ಯೋಗಗಳು ಸೃಷ್ಟಿ ಆಗಬೇಕು. ಒಂದು ಸೃಷ್ಟಿಯಾಗೋ ಕ್ಷೇತ್ರ ಯಾವುದಪ್ಪ ಅಂದ್ರೆ ಅದು ಈಗಾಗಲೇ ಹಲವು ಸಲ ಗೊತ್ತಿದ್ದಂಗೆ ಇಲ್ಲೇ ಈ ಒಂದು ಅಗ್ರಿಕಲ್ಚರ್